ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಶಿವಯ್ಯ, ಅರ್ಜುನ್ ಭೈರವಿ ಮದ್ವೆ ನಡೆಯೋಕ್ ಬಿಡಲ್ಲ ಅಂತ ಆ ಮಾಯ ಶಪಥ ಮಾಡಿದಾಳೆ. ಅವಳಿಂದ ನನ್ನ ತಂಗಿ ಮದ್ವೆಗೆ ಯಾವ ತೊಂದರೆನೂ ಇರಲ್ಲ ತಾನೆ? ಇದೆ. ನಾನು ಮದುವೆ ಆಗಬೇಕಂತಿದ್ದ ಅರ್ಜುನ್ನ ಮದುವೆ ನಾನಿರುವ ಕಡೆಯೇ ಮಾಡುತ್ತಿದ್ದೀರಾ? ನಾನು ಬಂಧಿಸಲ್ಪಟ್ಟಿದ್ದೀನೆ ಹೊರತು ಸಾಯಲಿಲ್ಲ ಶಿವಯ್ಯ. ನಾನು ಈ ಮದುವೆ ನಡೆಯೋಕೆ ಬಿಡುವುದಿಲ್ಲ. ಮರ ಸತ್ರು ಅದ್ರ ಹುಳಿ ಸಾಯಲ್ಲ ಅಂದ್ರೆ ಇದೇ ಅನ್ಸುತ್ತೆ. ನೀನೆಷ್ಟೇ ಅರ್ಚಿ ಗಲಾಟೆ ಮಾಡಿದ್ರು ಈ ಮದುವೆ ನಿಲ್ಲಿಸೋದು ನಿನ್ನ ಕೈಯಲ್ಲಿ ಆಗದೆ ಇರೋ ಮಾತು. ಶಿವಯ್ಯ, ಹೇಳು ಶಿವಯ್ಯ, ಆ ಮಾಯೆಯಿಂದ ನನ್ನ ತಂಗಿ ಮದುವೆಗೆ ಯಾವ ತೊಂದರೆನೂ ಆಗಲ್ಲ ತಾನೆ? ಆ ಮಾಯೆಯಿಂದ ಬರೋ ತೊಂದರೆ ಯಾವುದೂ ಇಲ್ಲ. ನಿಶ್ಚಿಂತೆಯಾಗಿರಿ. ಹೋಗಿ ಮದುವೆ ಕೆಲಸ ನೋಡ್ಕೊಳ್ಳಿ. ಹೋಗಿ. ತುಂಬಾ ಸಂತೋಷ ಶಿವಯ್ಯ. ಓಂ ನಮಃ ಶಿವಾಯ. ಹೋಗಿ ಬನ್ನಿ. ಅನ್ನಪೂರ್ಣಮ್ಮ ಅವರೇ, ನಿಮ್ಮ ವಂಶದ ಸಂಪ್ರದಾಯದ ಪ್ರಕಾರ ಮದುವೆಗೆ ಮುಂಚೆ ನಿಮ್ಮ ಮನೆ ದೇವರಾಗಿರೋ ನಾಗಮ್ಮನಿಗೆ ಪೂಜೆ ಮಾಡಬೇಕು. ಜಾತಕದ ರೀತ್ಯ ನಾಗದೋಷ ಇರೋದ್ರಿಂದ ವಧುವರರ ಕೈಯಲ್ಲಿ ತಾವರೆ ಹೂವಿಂದ ನಾಗದೋಷದ ಪೂಜೆನ ಮಾಡಿಸ್ಬೇಕು. ಪೂಜೆ ಆದಮೇಲೆ ಇವರಿಬ್ಬರಿಗೂ ಮದುವೆ ಶಾಸ್ತ್ರ ಶುರು ಮಾಡಬೇಕು. ಪುರೋಹಿತ್ರೆ, ಈ ಪೂಜೆ ಮಾಡಬೇಕು ಅಂತ ನೀವು ನೆನ್ನೆನೇ ಹೇಳಿದ್ರಲ್ಲ, ತಾವರೆ ಹೂನ ಬೆಳಿಗ್ಗೆನೆ ತಗೊಂಡು ಬಂದಿದ್ದೀನಿ. ತರೋದಷ್ಟೇ ಅಲ್ಲಪ್ಪ, ಸರಿಯಾಗಿ 108 ತಾವರೆ ಹೂವಲ್ಲಿ ಪೂಜೆ ಮಾಡಬೇಕು. ಲೆಕ್ಕದಲ್ಲಿ ಒಂದು ಕಡಿಮೆ ಆದರೂ ಫಲಿತಾಂಶ ಇರೋದಿಲ್ಲ. ಮಾಡಿದ ಪೂಜೆ ನಿಷ್ಪ್ರಯೋಜನ ಆಗುತ್ತೆ. ಮದುವೆಗೆ ತೊಂದರೆ ಆಗೋ ಅವಕಾಶನೂ ಇದೆ. ಪುರೋಹಿತ್ರೆ, 108 ಹೂವು ಸರಿಯಾಗೇ ಇದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾಗಾದ್ರೆ ಸರಿಯಪ್ಪ. ಪುರೋಹಿತ್ರೆ, ನಿಮ್ಗೆ ಇನ್ನೇನಾದ್ರೂ ಬೇಕಾ? ಎಲ್ಲ ಇದೆಯಮ್ಮ, ಏನು ಬೇಕಾಗಿಲ್ಲ. ತಗೊಳ್ಳಿ ಪುರೋಹಿತ್ರೆ, ಎಲ್ಲ ಇದರಲ್ಲೇ ಇದೆ, ನೋಡ್ಕೊಳ್ಳಿ. ನನ್ನ ಕಣ್ಣಿಗೆ ನೀನು ಮದುವೆ ಹೆಣ್ಣಿನ ಥರ ಕಾಣ್ತಾ ಇಲ್ಲಮ್ಮ. ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಮ್ಮ. ನೀನು ಶ್ರೀ ಮಹಾಲಕ್ಷ್ಮಿನೇ ಕಣಮ್ಮ. ನಮ್ಮನೆ ಮಹಾಲಕ್ಷ್ಮಿ ಅನ್ನೋದನ್ನ ಮರಿಬೇಡ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.